ಅಬ್ಬಾ ಅಬ್ಬಾ ಹಂಗೂ ಹಿಂಗೂ ಗೋಳಾಡ್ಕೊಂಡು ಗುದ್ದಾಡ್ಕೊಂಡು ಆ ಟ್ರೈನಲ್ಲಿ ಆ ವಯ್ಯನ ಹತ್ರ ಬೈದಾಡ್ಕೊಂಡು ಜಗಳ ಆಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ತಲುಪ್ಬಿಟ್ವಿ ಕಣ್ರಿ ಮಾರ್ರೆ. ಹೆಂಗೋ ಕಷ್ಟಪಟ್ಟು ಜನರಲ್ ಟಿಕೆಟ್ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಸೀಟ್ ಸಿಕ್ತು ನಮಗೆ. ಅಯ್ಯೋ ಇಡೀ ರೈಲೇ ಫುಲ್ಲು ರಶ್ಶು, ಅದರಲ್ಲೂ ಜನರಲ್ ಕೋಚಲ್ಲಿ ಜನ ನೇತಾಡ್ಕೊಂಡು ಬರ್ತೀಯಾರೆ ಜಾಗ ಇಲ್ದಲೆ. ಹೆಂಗೋ ನಾವು ಸ್ಲೀಪರ್ ಕೋಚಿಗೆ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ನಾವು ಪ್ರಯಾಗ್ರಾಜಿಗೆ ತಲುಪ್ಬಿಟ್ಟಿದ್ದೀವಿ. ಈ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ನಾವಂತೂ ಪುಣ್ಯಗಳನ್ನೇ ಪಡ್ಕೊಂತೀವಿ ನೋಡಿ. ಶಿವರಾತ್ರಿಗಿಂತ ಮುಂಚೆನೆ ಬಂದು ತಲುಪ್ಬಿಟ್ಟಿದ್ದೀವಿ ನಾನು, ಚುಪ್ಪಿ, ಗಿರೀಶ. ಹಿಂಗೆ ಮುಂದೆ ಸ್ವಲ್ಪ ದೂರ ಸಾಗಿದ್ರೆ ಅಲ್ಲೇ ಆ ಸ್ನಾನ ಮಾಡೋ ಜಾಗ ಸಿಕ್ಬಿಡುತ್ತೆ. ಅಲ್ಲಿ ನೀರಲ್ಲಿ ಮುಳುಗಿ 3 ಸಲ ಎದ್ದು ಬಿಟ್ರೆ ಸಾಕು. ಅದಕ್ಕೋಸ್ಕರನೇ ತಾನೇ ಇಷ್ಟು ಕಷ್ಟಪಟ್ಟು ಬಂದಿರೋದು. ಇವಾಗಲೇ ನಾವು ಈ ಜನಗಳ ಜೊತೆ ಗುದ್ದಾಡ್ಕೊಂಡು ಹೆಂಗಾರು ಮಾಡಲ್ಲ ಹೋಗಿ ತಲುಪ್ಬಿಟ್ಟು ಸ್ನಾನ ಮಾಡ್ತೀವಿ, ನೋಡ್ತಾ ಇರಿ. ಅಜ್ಜಿ, ಈ ರಶ್ಶಲ್ಲಿ ಹೆಂಗ್ ಹೋಗೋದು ಅಜ್ಜಿ? ಎಷ್ಟು ಜನ ಇದ್ದಾರೆ. ಗಿರೀಶ, ಚುಪ್ಪಿ, ಎಷ್ಟು ರಶ್ ಇದ್ರೂ ಪರವಾಗಿಲ್ಲ, ಒಬ್ರಿಗೊಬ್ರು ಕೈ ಇಟ್ಕೊಂಡು ಅಲ್ಲಿವರೆಗೂ ತಲುಪ್ಬಿಟ್ಟು ಪುಣ್ಯ ಸ್ನಾನ ಮಾಡ್ಲೇಬೇಕು ನಾವು. ಇಲ್ಲಿವರೆಗೂ ಬಂದಿದೀವಿ, ನಡೀರಿ ನಡೀರಿ ಬೇಗ. ಈ ಕಡೆ ಒಂದು ಶಾರ್ಟ್ ಕಟ್ ಇದೆ, ಬನ್ನಿ ಈ ಕಡೆಯಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾವು ಬಂದ್ವಿ ಇರಜ್ಜಿ. ಹರ ಮಹಾದೇವ್. ಇವ್ರುಗಳು ಇಲ್ಲಿಗೂ ಬಂದ್ರಲ್ಲಪ್ಪ, ನೆಮ್ಮದಿಯಾಗಿ ಪುಣ್ಯ ಸ್ನಾನ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ನನ್ನ ಕಣ್ಣು ಮುಂದೆನೇ ಬರೋದ ಇವ್ರುಗಳು. ನೆಮ್ಮದಿಯಾಗಿ ಟ್ರೈನಲ್ಲೂ ಕುತ್ಕೊಂಡು ಇರಕ್ ಬಿಡ್ಲಿಲ್ಲ. ಇಲ್ಲಿ ನೋಡಜ್ಜಿ, ಯಾರು ಸ್ನಾನ ಮಾಡ್ತಿದ್ದಾರೆ ಅಂತ. ಓ, ಟ್ರೈನಿನ ವಯ್ಯ ಇಲ್ಲಿವರೆಗೂ ಬಂದ್ಬಿಟ್ಟೈತೆ. ಓ, ಸ್ನಾನ ಆಯ್ತಾ ಇಲ್ಲ, ಇವಾಗ ಡುಬ್ಕಿ ಹೊಡಿತಿದ್ದೀರಾ? ನಾವಿವಾಗ ಬಂದ್ವಿ. ಈ ರಶ್ಶಲ್ಲಿ ತೊಳ್ಳಾಡ್ಕೊಂಡ್ ಬರೋಷ್ಟ್ರೊಳಗಡೆ ಸುಸ್ತಾಗಿ ಹೋಗ್ಬಿಡ್ತು. ಈಗ ನೀರಲ್ಲಿ ಆರಾಮ ತಣ್ಣಗಿರೋ ನೀರಲ್ಲಿ ಮುಳುಗಿ ಎದ್ದೋಳೋಣ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ನಿಮ್ಮನ್ನ ನೋಡಿದ್ನಲ್ಲ, ಮೂಡೆಲ್ಲ ಆಫ್ ಆಗೋಯ್ತು. ನಾನಂತೂ ಇಲ್ಲಿ ಡುಬ್ಕಿ ಹೊಡಿಯಲ್ಲ, ಆ ಕಡೆ ದೂರದಲ್ಲಿ ಹೋಗ್ತೀನಿ. ನೀವು ಟ್ರೈನಲ್ಲಿ ಕೊಟ್ಟಿರೋ ಕಾಟನೇ ಸಾಕು, ಅದನ್ನೇ ತಡ್ಕೊಳಕ್ ಆಗ್ತಿಲ್ಲ. ನಿಮ್ಮನ್ನ ಇನ್ನೂ ಸ್ವಲ್ಪ ತಡ್ಕೊಬಿಟ್ರೆ ನಾನು ಹುಚ್ಚ ಆಗೋಗ್ಬಿಡ್ತೀನಿ. ನೀವು ಆರಾಮಾಗಿ ಇಲ್ಲೇ ಸ್ನಾನ ಮಾಡ್ಕೊಳ್ಳಿ, ನಾನು ಆ ಕಡೆ ಹೋಗ್ತೀನಿ. ಅಯ್ಯೋ ಅಂಕಲ್, ಆ ಕಡೆ ಏನು ಹೋಗ್ಬೇಡಿ, ಟೆನ್ಷನ್ ತಗೋಬೇಡಿ. ನಾವು ಟ್ರೈನಲ್ಲಿ ಅಷ್ಟೇ ಕಾಟ ಕೊಡೋದು. ಇದು ಪಬ್ಲಿಕ್ ಸ್ಪೇಸು, ಎಲ್ಲರ ಜಾಗನೂ. ನೀವು ಆರಾಮಾಗಿ ಎಲ್ಲಿ ಬೇಕಾದ್ರಲ್ಲಿ ನೀವು ಮುಳುಗಿ ಎದ್ದೊಳ್ಬೋದು. ನಾವಿವಾಗ ನಿಮಗೆ ಸ್ವಲ್ಪನೂ ತೊಂದರೆ ಕೊಡಲ್ಲ. ಮಕ್ಕಳ, ಆ ವಯ್ಯನ ಹತ್ರ ಏನ್ ಮಾತಾಡ್ತೀರಾ ಬುಡಿ, ಅದ್ರ ಪಡಿಗದಿರ್ಲಿ. ಬನ್ನಿ ನಾವು ಬೇಗ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳೋಣ, ತಲುಪಿದ್ವಿ, ಇವಾಗ ನೀರಲ್ಲಿ ಮುಳುಗಿ ಎದ್ದೊಳ್ತಿದೀವಿ ಅಂತ ಎಲ್ಲರಿಗೂ ತೋರಿಸಿ ಇಲ್ಲಿ ದರ್ಶನ ಮಾಡ್ಸೋಣ. ಹಲೋ ಪುಟ್ಟಿ, ಚೆನ್ನಾಗಿ ಕಾಣಿಸ್ತಿದೀವ ಫೋನಲ್ಲಿ? ನೋಡು, ನೆಟ್ವರ್ಕ್ ಚೆನ್ನಾಗಿ ಐತೆ ಅಲ್ವಾ? ನೋಡು ನೀರ್ ಹತ್ರ ಬಂದ್ವಿ ಕಣವ. ತ್ರಿವೇಣಿ ಸಂಗಮದ ಹತ್ರ ಬಂದ್ವಿ ಕಣವ ಪುಟ್ಟಿ, ಹುಷಾರಾಗಿ ನೋಡಿಲಿ. ಯಮುನಾ, ಗಂಗಾ, ಸರಸ್ವತಿ 3 ನದಿಗಳು ಸೇರೋ ಜಾಗಕ್ಕೆ ಬಂದಿದೀವಿ. ಇಲ್ಲಿ ನಾವು ನೀರಲ್ಲಿ ಮುಳುಗಿ ಎದ್ಬಿಟ್ರೆ ಮನಸ್ಸಿಗೆ, ಜೀವಕ್ಕೆಲ್ಲ ಸುಖ ಸಿಕ್ಬಿಡುತ್ತೆ ಕಣವ ಪುಟ್ಟಿ. ಅಯ್ಯೋ, ನೀವುಗಳು ಎಲ್ಲ ಬರ್ಬೇಕಿತ್ತು, ಏನ್ ಮಾಡೋದು, ಬರಕ್ಕಾಗ್ಲಿಲ್ಲ. ಸಣ್ಣ ಮಕ್ಕಳನ್ನೆಲ್ಲ ಎಲ್ಲಿ ಕರ್ಕ ಬರಕ್ಕಾಗುತ್ತೆ? ಇರ್ಲಿ ಅಮ್ಮ, ತೊಂದ್ರೆ ಇಲ್ಲ. ಬಾಟ್ಲಲ್ಲಿ ನೀರ್ ತುಂಬ್ಕೊ ಬನ್ನಿ, ನಾವೆಲ್ಲರೂ ಆ ನೀರನ್ನ ತಲೆ ಮೇಲೆ ಹಾಕೊಳ್ತೀವಿ, ಆಯ್ತಾ? ಎಲ್ಲರೂ ಹುಷಾರಾಗಿ ನೀರಲ್ಲಿ ಮುಳುಗಿದೋಳಿ, ಆಯ್ತಾ? ಯಾರು ನಿಮಗೆ ತೊಂದರೆ ಕೊಡ್ಲಿಲ್ಲ ತಾನೆ? ಟ್ರೈನಲ್ಲೆಲ್ಲ ಹುಷಾರಾಗಿ ಆರಾಮಾಗಿ ತಲುಪಿದ್ರಿ ತಾನೆ? ನಾವ್ ಯಾರು ಏನು ತೊಂದರೆ ಕೊಡ್ಲಿಲ್ಲ ಕಣಮ್ಮ, ನಾವು ಅವ್ರ ಪಕ್ಕನೇ ಕೂತಿದ್ವಿ ಟ್ರೈನಲ್ಲಿ. ನಿಮ್ ಕಡೆಯವರೇ ಬಹಳ ತೊಂದರೆ ಕೊಟ್ಟಿದ್ದಾರೆ ನಮಗೆ, ಜೀವ ಹಿಂಡಾಕ್ಬಿಟ್ಟಿದ್ದಾರೆ. ಅಮ್ಮ, ಯಾರೇ ಅಮ್ಮ ಅದು ಮಾತಾಡ್ತಿರೋದು? ಓ, ಅದಕ್ಕೆಲ್ಲ ಕಿವಿ ಕೊಡ್ಬೇಡ ಕಣವ ಪುಟ್ಟಿ. ಇದು ಪ್ರಯಾಗ್ರಾಜು. ಇಲ್ಲಿ ಒಳ್ಳೆಯವರು ಬಂದಿರ್ತಾರೆ, ಕೆಟ್ಟವರು ಬಂದಿರ್ತಾರೆ, ಹುಚ್ಚರು ಬಂದಿರ್ತಾರೆ, ಒಳ್ಳೆ ಜನನು ಬಂದಿರ್ತಾರೆ. ಈ ವಯ್ಯ ಯಾವ್ದೋ ಹುಚ್ಚುವಯ್ಯ ಏನೇನೋ ಬಾಯಿಗೆ ಬಂದಂಗೆ ಬೊಗಳ್ತೈತೆ. ನಮ್ ಜೊತೆ ಟ್ರೈನಲ್ಲಿ ಬಂತು ಅಂತ ಹೇಳ್ತೈತೆ. ಇಲ್ಲಪ್ಪ, ಅವಯ್ಯನ್ ನಮಗೆ ಗೊತ್ತೇ ಇಲ್ಲ, ಅವಯ್ಯ ಯಾರು ಅಂತ ಬಿಡು. ಎಂತೆಂತ ಜನ ಇರ್ತಾರೆ. ಹೋಗ್ಲಿ, ನೀನು ಫೋನ್ ಇಟ್ಬಿಟ್ಟು ಕೆಲಸ ನೋಡೋಗು. ನಾವ್ ಇವಾಗ್ಲೇ ನೀರಲ್ಲಿ ಮುಳುಗೆದ್ದು ಬೇಗ ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಬಂದ್ಬಿಡ್ತೀವಿ, ಆಯ್ತಾ ಮನೆಗೆ? ಆಯ್ತು ಅಮ್ಮ, ಆ ವಯ್ಯನಿಂದ ಸ್ವಲ್ಪ ದೂರ ಇರು. ಮಕ್ಕಳನ್ನು ನಿನ್ನ ಹತ್ರನೇ ಇಟ್ಕೋ ಅಮ್ಮ, ಆಮೇಲೆ ಕಿಡ್ನಾಪ್ ಎಲ್ಲ ಮಾಡ್ಕೊಂಡೋದ್ರೆ ಕಷ್ಟ. ಏನ್ ಜನ ಇವ್ರುಗಳು, ಟ್ರೈನಲ್ಲಿ ಕೊಡಬಾರ್ದು ಕಾಟ ಎಲ್ಲ ಕೊಟ್ಬಿಟ್ಟು ಇವಾಗ ನನ್ನನ್ನೇ ಹುಚ್ಚ ಅಂತ ಹೇಳ್ತಿದ್ದಾರೆ. ಯವ್ವ ದೇವ್ರೆ, ಇವ್ರುಗಳ ಜೊತೆ ಇದ್ರೆ ನಾನೇ ಹುಚ್ಚ ಆಗೋಗ್ಬಿಡ್ತೀನಿ. ಇವ್ರುಗಳಿಂದ ನಾನ್ ದೂರ ಹೋಗಿ ಅಲ್ಲಿ ನೀರಲ್ಲಿ ಮುಳುಗಿ ಈ ಪವಿತ್ರ ಸ್ನಾನನ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಟ್ರೈನಿಗೆ ಹತ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಸ್ಲೀಪರ್ ಟಿಕೆಟ್ ಮಾಡ್ಸೋದೆಲ್ಲ ವೇಸ್ಟ್. ಇಂಥ ಜನಗಳೆಲ್ಲ ಬಂದು ಕಾಟ ಕೊಟ್ಬಿಡ್ತಾರೆ. ಅಮ್ಮ, ನಾವು ಹುಷಾರಾಗಿ ತಲುಪಿದ್ವಿ ಕಣೆ ಅಮ್ಮ. ಟ್ರೈನಲ್ಲಿ ಒಂದು ಅಂಕಲ್ ಪಕ್ಕ ಇದ್ರಲ್ವಾ, ಅವ್ರ ಹತ್ರ ಚಿಪ್ಸ್ ಬಿಸ್ಕೆಟ್ ಎಲ್ಲ ಕಿತ್ಕೊಂಡು ತಿಂದ್ವಿ. ಆಮೇಲೆ ಸ್ಲೀಪರ್ ಕೋಚಲ್ಲಿ ನಮಗೆ ಒಳ್ಳೆ ಸೀಟೇ ಸಿಕ್ಕಿತ್ತು. ಆರಾಮಾಗಿ ಬಂದ್ವಿ ಕಣೆ ಅಮ್ಮ, ಏನು ಟೆನ್ಷನ್ ಇಲ್ಲ. ಹೋಗ್ಬೇಕಾದ್ರೂ ಏನಾದ್ರೂ ಜುಗಾಡ್ ಮಾಡಿ ಚೆನ್ನಾಗಿ ವಾಪಸ್ ಬರ್ತೀವಿ, ಒಳ್ಳೆ ಸೀಟಲ್ಲಿ ಕುತ್ಕೊಂಡು. ನೀನ್ ಆರಾಮಾಗಿ ಲಾವಿಷ್ಟ ಚೆನ್ನಾಗಿ ನೋಡ್ಕೊಳ್ಳೆ ಅಮ್ಮ, ಅವ್ನ್ ಮತ್ತೆ ಕಳ್ದೋದ್ರೆ ಕಷ್ಟ. ಚುಪ್ಪಿ, ಆಯ್ತು, ಹುಷಾರು ಆಯ್ತಾ? ಅಜ್ಜಿ ಜೊತೆನೇ ಇರ್ಬೇಕು, ಎಲ್ಲೂ ಮಿಸ್ ಆಗ್ಬೇಡಿ. ನಿಶಾ, ಚುಪ್ಪಿ, ಎಲ್ಲಿ ನೀರಲ್ಲಿ ಇಬ್ರು ಕೈ ಇಟ್ಕೊಂಡು ಮುಳುಗಿ ಎದೋಳಿ. ಹರ ಹರ ಮಹಾದೇವ್ ಕಿ ಜೈ ಜೈ. ಹಬ್ಬ
ಭಾಗ್ಯವಂತರು, ಇಂಥ ಅವಕಾಶ ನಮಗೆ ಸಿಕ್ತಲ್ಲ. ಅಯ್ಯೋ, ಇನ್ನು ನಮ್ಮ ಜೀವನದಲ್ಲಿ ಈ ಥರ ಅವಕಾಶ ಸಿಗಲ್ಲ, ಮಹಾಕುಂಭ ಮೇಳ ನಡೆಯಲ್ಲ. ಅದಕ್ಕೆ ಈ ಸಲನೇ ಬಂದು ಇಲ್ಲಿ ಮಹಾಸಂಗಮದಲ್ಲಿ ನಾವು ಮುಳುಗಿ ಪವಿತ್ರರಾಗಿ ಹೋಗೋಣ ಅಂತ ಬಂದಿದ್ದು. ಖುಷಿ ಆಯ್ತಪ್ಪ. ಇನ್ನು 2 ಸಲ ಮುಳುಗಿ ಇಬ್ರು, ಬೇಗ ಬೇಗ. ಹರ ಹರ ಮಹಾದೇವಕ್ಕೆ ಜೈ. ಅಜ್ಜಿ, ಬೇಗ ಇನ್ನೊಂದ್ಸಲ ಮುಳುಗ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಬಾಟ್ಲಿ ತಗೊಬಂದು ಆಮೇಲೆ ನೀರನ್ನು ತುಂಬಿಸ್ಕೊಂಡು ಹೋಗೋಣ ಅಜ್ಜಿ. ಹರ ಹರ ಮಹಾದೇವಕ್ಕೆ ಜೈ ಜೈ. ನೀವೆಲ್ಲ ಯಾಕೆ ಜನಗಳು ಮಹಾಕುಂಭ ಮೇಳಕ್ಕೆ ಹೋಗ್ಬಿಟ್ಟು ನೀರಲ್ಲಿ ಮುಳುಗ್ತಿದ್ದಾರೆ ಅಂತ ಅನ್ಕೋಬಹುದು. ಇದು ಸಾಮಾನ್ಯ ಜಾಗ ಅಲ್ಲ, ಇದು ಮಹಾಕುಂಭ ಮೇಳ. ಈ ವರ್ಷ 12 ವರ್ಷಕ್ಕೊಂದ್ಸಲ ಕುಂಭಮೇಳ ಆಗುತ್ತೆ. ಅದು 4 ಸ್ಥಳಗಳಲ್ಲಾಗುತ್ತೆ. ಉಜ್ಜಯಿನಿ, ನಾಸಿಕ, ಹಾಗೆ ಪ್ರಯಾಗ್ರಾಜ್ ಇಂಥ ಜಾಗದಲ್ಲೆಲ್ಲ ಆಗುತ್ತೆ. ಆದರೆ ಇದು ಮಾತ್ರ ತುಂಬ ಸ್ಪೆಷಲ್ಲು. 144 ವರ್ಷಕ್ಕೆ ಒಂದ್ಸಲ ಆಗೋ ಮಹಾ ಕುಂಭಮೇಳ ಇದು. ನಮ್ಮ ಹಿಂದೂ ಗ್ರಂಥದಲ್ಲೆಲ್ಲ ಇದ್ರ ಬಗ್ಗೆ ಬರೆದಿದ್ದಾರಂತೆ. ಹಾಗಾಗಿ ಇಲ್ಲಿ ದೇವರುಗಳು ಕೂಡ ರೂಪನ ಬದಲಾಯಿಸ್ಕೊಂಡು ಈ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಕ್ಕೆ ಬರ್ತಾರೆ ಅಂತ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಜನಗಳೆಲ್ಲ ಅದನ್ನೇ ನಂಬ್ಕೊಂಡು ಇದು ತುಂಬ ಪವಿತ್ರವಾದ ಜಾಗ. ಇದು ಮಹಾಕುಂಭ ಮೇಳದಲ್ಲಿ ಎಲ್ಲರೂ ಮುಳುಗೆದ್ರೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಬರ್ತಿದ್ದಾರೆ. ಹಾಗೆ ಕೂಡ ನಾವು ಬಂದಿದ್ದೀವಪ್ಪ. ನಮಗಂತೂ ಮನಸ್ಸಿಗೆ ತುಂಬ ಖುಷಿ ಆಯಿತು. ಇವಾಗ ವಾಪಸ್ ಹೋಗೋ ಟೈಮ್ ಆಯಿತು. ನಾವಂತೂ ಹೋಗಿ ಬರ್ತೀವಿ, ಆಯಿತಾ? ಇನ್ನೇನು ಮಹಾಕುಂಭ ಮೇಳ ಇವತ್ತಿಗೆ ಮುಗೀತು. ಇನ್ನು ಬೇಕು ಅಂದರೆ ಇನ್ನು 144 ವರ್ಷಕ್ಕೆ ಬರೋದಂತೆ. ನಾವು ಬದುಕಿರ್ತೀವ? ಯಾರು ಬದುಕಿರಲ್ಲ. ಈ ವಿಡಿಯೋ ನೋಡ್ತಿರೋರು ಯಾರು ಬದುಕಿರಲ್ಲ ಇನ್ನು 144 ವರ್ಷದಲ್ಲಿ, ಬಿಡಿ. ಅದಕ್ಕೆ ನಾವಂತೂ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಬಂದು ನೀರಲ್ಲಿ ಮುಳುಗಿ ಎದ್ಬಿಟ್ಟಿದೀವಿ. ನಮಗಂತೂ ಖುಷಿ ಆಯಿತು. ಮನೆಗೆ ಹೋಗಿ ಬರ್ತೀವಿ, ಆಯಿತಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.